ಯಾಕೋ ಸಕ್ಲೇಶ್ ಇಷ್ಟೊತ್ತಾದರೂ ಬರಲಿಲ್ಲ ಮನೆಗೆ. ಎಷ್ಟೊತ್ತಾಯಿತು. ಸ್ವೀಟ್ಸ್ ತಗೊಬರ್ತೀನಿ ಅಂತ ಹೋದವ್ರು ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ. ಫೋನೂ ರಿಸೀವ್ ಮಾಡ್ತಿಲ್ಲ. ಫೋನ್ ಮಾಡ್ತಾಯಿದ್ದೀನಿ ಅವಾಗಿಂದನೂ, ಯಾಕೋ ಫೋನೂ ರಿಸೀವ್ ಮಾಡ್ತಾಯಿಲ್ಲ. ಗೊತ್ತಲಾಗೆ ನನಗಂತೂ ಈ ತಲೆನೋವು ಬೇರೆ, ಊಟ ಬೇರೆ ಸೇರಲ್ಲ. ಯಪ್ಪ ಹೋಗತ್ಲಾಗೆ. ಸಕ್ಲೇಶ್ ಬರ್ತಾರೆ 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 ಸ್ವೀಟ್ಸ್ ತಗೊಂಬರ್ತಾರೆ ಅಂತ ಕಾಯ್ತಾ ಇದ್ದೀನಿ. ನಾವು ಕೇರಳೆಲ್ಲ ಹೇಳ್ಕೊಂಬಂದ್ವಿ, ನಮ್ಮ ಮನೆಯವ್ರು ಸ್ವೀಟ್ ತರಕ್ಕೆ ಹೋಗೋರೆ ಬರ್ತಾರೆ ಅಂತ ಹೇಳಿ. ಇನ್ನು ಸ್ವೀಟ್ ಎಲ್ಲಿ ರೆಡಿ ಆಗ್ತೈತೋ ಏನೋ, ಎಲ್ಲಿ ರೆಡಿ ಮಾಡಿಸ್ಕೊಂಡು ತಗೊಂಬರ್ತಿದ್ದಾರೋ ಏನಪ್ಪ ಸ್ವೀಟಾ. ನನಗೆ ಬೇರೆ ಸುಸ್ತಾಗ್ತೈತೆ ಯಪ್ಪ. ಅಮ್ಮ ಇಂಥ ಸಮಯದಲ್ಲಿ ಗಂಡನ ಹೆಂಡತಿ ಜೊತೆ ಗಂಡ ಇರಬೇಕು. ಯಾವ ಹೆಣ್ಮಕ್ಳಾಗಲಿ ಹಾಗೆ ಬಯಸ್ತಾರೆ. ಹಿಂಗೇನಾದರೂ ಸುಸ್ತಾಗಬೇಕಾದ್ರೆ, ಹಿಂಗೆ ಹುಷಾರಿಲ್ದಂಗಾದ್ರು ನಮ್ಮ ಜೊತೆಗೆ ಗಂಡ ಇದ್ರೆ ಎಷ್ಟು ಧೈರ್ಯ ಬರುತ್ತೆ. ನಮ್ಮ ಸಕ್ಲೇಶು ಸ್ವೀಟ್ಸ್ ತಗೊಂಬರ್ತೀನಿ ಅಂತ ಹೋದವ್ರು ಇನ್ನೂ ಬರಲಿಲ್ಲ. ಎಲ್ಲಿಗೆ ಹೋದ್ರಪ್ಪ ನಮ್ಮ ಸಕ್ಕು. ಸುಸ್ತಾಗ್ತೈತೆ, ವಾಮಿಟ್ ಆಗ್ತೈತಲ್ಲ, ಅದಕ್ಕೆ ತುಂಬ ಸುಸ್ತಾಗ್ತೈತೆ. ಅಯ್ಯೋ ತಲೆನೋವು ಬೇರೆ ಸ್ಟಾರ್ಟ್ ಆಗ್ತೈತೆ. ಏನು ಮಾಡೋದು? ಇಲ್ಲಮ್ಮ ಏಳತ್ತಾತು, ಎಲ್ಗೋಗ್ಯವನತ್ತು. ಅಯ್ಯೋ ಫೋನ್ ಮಾಡಿದ್ರೆ ಫೋನ್ ಇತ್ತಲ್ಲ ಅಂತೀಯ ಅಲ್ಲ. ಅವಾಗಿಂದ ನಾನು ಬರೋ ದಾರಿನೇ ನೋಡ್ತಾ ಇದ್ದೀನಿ. ನಾವು ಕೆರೆಗಳವ್ರಿಗೆಲ್ಲ ಹೇಳಿವಿ ನಮ್ಮಳಿ ಅಂದರೆ ಸ್ವೀಟ್ ತರಕ್ಕೆ ಹೋಗ್ಯಾರೆ, ಕೊಡ್ತಾರೆ ಕಣೆ ಕೊಡ್ತಾರೆ ಅಂತ ಹೇಳಿ ಹೋಗತ್ತ. ನಾವೆಲ್ಲರಿಗೂ ಹೇಳ್ಕೊಂಬಂದ್ವಿ. ಇನ್ನು ಅದೆಲ್ಲಿ ಸ್ವೀಟ್ ರೆಡಿ ಆಗ್ತೈತಮ್ಮ? ಹಾಂ, ನಿನ್ನ ಗಂಡ ಇನ್ನೂ ಸ್ವೀಟ್ ತಂದಿಲ್ಲ. ಅದೇ ಕಣಮ್ಮ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಸ್ವೀಟ್ ಎಲ್ಲಿ ರೆಡಿ ಆಗ್ತಾಯಿತ್ತು ಏನೋ ಅಂತ ನಾನು ಕಾಯ್ತಾ ಇದ್ದೀನಿ. ತಗೊಂಬರ್ತಾರೇನೋ, ಇನ್ನು ರೆಡಿ ಮಾಡಿಸ್ಕೊಂಡು ತಗೊಂಬರ್ತಾರೋ, ರೆಡಿ ಆಗಿರೋದು ತಗೊಂಬರ್ತಾ ಇದ್ದಾರೋ, ಇನ್ನು ಎಲ್ಲಿ ರೆಡಿ ಆಗ್ತಾಯಿತ್ತೋ ಅನ್ನಿಸ್ತೈತೆ. ಎಷ್ಟೋ ಹೊತ್ತಾಯ್ತು ಅವ್ರು ಹೋಗಿ ಸ್ವೀಟ್ ತಗೊಂಬರ್ತೀನಿ ಅಂತ ಹೋದವರು, ಎಷ್ಟೋ ಹೊತ್ತಾಯ್ತಪ್ಪ. ಎಲ್ಲಿಗೆ ಹೋದ್ರು ಏನೋ, ಯಾವ ಫ್ರೆಂಡ್ಗಳು ಸಿಕ್ಕಿದ್ರೋ ಏನೋ. ಅವರು ಫ್ರೆಂಡ್ಗಳು ಏನಾದರೂ ಸಿಕ್ಕಿಬಿಟ್ರೆ ಎಲ್ಲಾದರೂ ಕರ್ಕೊಂಡು ಹೋಗ್ತಾ ಇರ್ತಾರೆ. ನನ್ನಾದರೂ ಕರ್ಕೊಂಡು ಹೋಗಲಿಲ್ಲ ಹೋಟ್ಲಲ್ಲಿ ಊಟಕ್ಕೆ. ಹೋಟ್ಲು ಊಟ ಉಣ್ಣಂಗೆ ಆಗುತ್ತೆ ನನಗೆ, ಮನೆ ಊಟ ತಿನ್ನೋದಕ್ಕಾಗೋದಿಲ್ಲ. ಮನೆ ಊಟ ಉಣ್ಣೋಕ್ಕಾಗಲ್ಲ ನನಗೆ, ಹೋಟ್ಲು ಊಟ ತಿನ್ನಬೇಕು ಅನಿಸುತ್ತೆ. ಅಪ್ಪ ನನಗಂತೂ ಅದಕ್ಕೆ ಮತ್ತೆ ಈ ಮಕ್ಕಳು ಬೇಡ, ಈ ಸವಾಸ ಬೇಡ ಅಂತ ಹೇಳೋದು. ಸಕ್ಕು ಎಲ್ಲಿದೆಯಾ ಬಾ, ಸಕ್ಕು ಸಕ್ಕು ಎಲ್ಲಿದೆಯಾ ಬಾ ಸಕ್ಕು ಬೇಗ. ಯಪ್ಪ ಸುಸ್ತಾಗ್ತೈತೆ. ಸುಮ್ಮನೆ ಹಂಗೆ ಆಗದು. ನೀನು ಯಾಕತ್ತ ಏನ ಅಯ್ಯೋ ಸೋ ಆಗಿರೋ ಮಂಗಾಡ್ತೀಯಮ್ಮ ಹುಡುಗರು. ನೀನೊಬ್ಳು ಏನಾಗಲ್ಲ, ಸುಮ್ಮನಿರು. ಹಂಗೇನೆ ಒಂದು 2 ದಿವಸ, ಒಂದು 3 ತಿಂಗಳು ತುಂಬ ತಕನ ಹಂಗೇನೆ. ಈಗ ನೀನು 2 ತಿಂಗಳಾಗೈತಲ್ಲ, ಏನಾಗಲ್ಲ, ಸುಮ್ಕಿರು. ಸುಮ್ಮನಿದ್ರೆ ಯಾವುದೂ ಇರಲ್ಲ. ಈ ಹೋಗೋ ಮೊದಲಾಗಿ ಬೇಜಾರಾಗ್ತೈತೆ. ನೋಡಿ ಊಟ ಬೇರೆ ಸೇರಲ್ಲ, ವಾಮಿಟ್ ಆಗುತ್ತೆ. ನಾನು ಚೆನ್ನಾಗಿ ತಿನ್ಕೊಂಡಿದ್ದವಳು, ಅದು ಇದು ಏನನ್ನ ಈಗೇನು ತಿನ್ನೋಕ್ಕಾಗಲ್ಲ. ಏನನ್ನ ತಿನ್ನೋಕ್ಕಂತ ಹೋದರೆ ವಾಮಿಟ್ ಬರುತ್ತೆ. ಏನೇನೇನೋ ತಿನ್ನೋಂಗಾಗುತ್ತೆ, ಆಸೆ ಆಗುತ್ತೆ, ತಿನ್ನಬೇಕು ಅನಿಸುತ್ತೆ. ತಿನ್ನೋಕೆ ಹೋದ್ರೆ ವಾಮಿಟಿಗೆ ಭಯ ಬಿದ್ದು ಏನೂ ತಿನ್ನೋದಿಲ್ಲ ನಾನು. ಏನಾಗಲ್ಲ ಸುಸು, ಒಳಕ್ಕೆ ಹೋಗಿ ಹೊರಕ್ಕೆ ಬರಲೇಳೆ, ಏನಾಗಲ್ಲ. ನೀನೇನು ಅದನ್ನೆಲ್ಲನ ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ತಿಂತಿರು. ಏನು ಅಂತೆ ಆದರೂ ಆಗ್ಲೇಳು. ಸುಮ್ಮನೆ ಒಳಕ್ಕೆ ಹೋಗಿ ಹೊರಕ್ಕೆ ಬರಲೇಳು. ಹೆಂಗೆ ಒಂದಿಟ್ಟು ಸಮಾಧಾನ ಆಗುತ್ತಲ್ಲ ನಿನಗೆ. ಸುಮ್ಮನೆ ತಿಂಬತ್ತು ಕಲಿ. ಏನಾಗುತ್ತೆ ನಿನ್ಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲ, ಅದೇ ಹಣ್ಣು ಸ್ವೀಟು ಎಲ್ಲ ತಗೊಂಬರ್ತೀನಿ ಅಂತ ಹೋಗೋರೆಲ್ಲ ಎಲ್ಲ ಜಾಸ್ತಿ ಹೊತ್ತು ಆಗ್ಬೋದು. ಅದೇ ಥರ ಡ್ರೈ ಫ್ರೂಟ್ಗಳೆಲ್ಲ ತಗೊಂಬರ್ತೀನಿ ಅಂತ ಹೇಳಿ ಹೇಳ್ತಿದ್ರು. ಎಲ್ಲ ನಿನಗೆ ಅದೇ ಥರ ತರ್ಬೋದು ಸಾಮಾನ್ಯ. ಅದಕ್ಕೆ ಲೇಟ್ ಆಗ್ತಾ ಐತೆ. ಇಲ್ಲ ಅಂತಂದಿದ್ರೆ ಇಡತ್ತಿಗೆ ಬಂದುಬಿಡೋರು ತಗೊಂಡು. ನಾವು ಯಾವಾಗ ಹೋದಾರು ಸ್ಪೀಡ್ ತಗೊಬತ್ನಿ ಅಂತ ಹೇಳಿ ಬರ್ತಾರೆ ಈಟ್ರಾಗೆ ಬರ್ತಾರೆಲ್ಲ ನಿನಗೆ ತಗೊಂಡು. ಅದು ಇದೂ ಯಾತ ತಗೊಂಬತ್ತೀವಿ ಅಂತಿದ್ರಪ್ಪ. ಚೆನ್ನಾಗಿ ನೋಡ್ಕೊಂತಾರೆ ಹೇಳಮ್ಮಳಿ ಅಂದರು. ಭಾಳ ಚೆನ್ನಾಗಿ ನೋಡ್ಕೊಂತಾರೆ, ಭಾಳ ಖುಷಿಯಾಗೈತೆ. ನೀನೇ ಮಕ್ಕ ಇಳೆ ಬಿಟ್ಟಿರೋದು. ಅಯ್ಯಯ್ಯೋ ಸುಸು ಎಂಥ ಕೆಲಸ ಆಗೈತೆ ಗೊತ್ತಾ ಅಲ್ಲಿ? ಸುಸು ಎಂಥ ಕೆಲಸ ಆಗೈತೆ. ನಿನ್ನ ಗಂಡ ಅದೇ ಸಕಲೇಶಣ್ಣ ಇವಳಿಗೆ ಏನಾಯ್ತಪ್ಪ ಇವಳಿಗೆ? ಯಾಕೆ ಏನಾಯ್ತು?
ಯಾಕೆ ಹಂಗೆ ಸಕಲೇಶಣ ಅಂತ ಹೇಳಿ ಬರ್ತಾ ಇದೆಯಾ? ಯಾಕೆ, ಏನಾಯಿತು? ಏನಿಲ್ಲ ಸುಸು, ನನ್ನ ಫೋನ್ ಇಸ್ಕೊಬರ್ಲಿಲ್ಲ ನಮ್ಮ ಮನೆಯವ್ರ ಹತ್ರ. ಫೋನ್ ನೋಡು ಅಲ್ಲೆಲ್ಲೋ ಈಗ ಚಾರ್ಜಿಗೆ ಇಟ್ಟು ಬಂದಿದ್ದೀನಿ ತಡಿ. ಅದರಲ್ಲಿ ಚಾರ್ಜ್ ಇರಲಿಲ್ಲ, ನಮ್ಮ ಮನೆಯವ್ರ ಫೋನಲ್ಲಿ ಐತೆ. ಮನೇಲಿ ಐತೆ. ಇವಾಗ ಸಕಲೇಶಣ್ಣ ಯಾಕೆ ಗೊತ್ತೇ ಬಂದಿಲ್ಲ. ಅಣ್ಣ ಅಲ್ಲಿ ಚರಂಡಿಲಿ ಕುಡಿದು ಮಲಗಿತ್ತು ಕಣೆ, ಚರಂಡಿಲಿ ಮಲಗಿತ್ತು. ಹಾಂ, ಚರಂಡಿಗೆ? ಏಯ್, ಏನು ಹೇಳ್ತಾ ಇದೆಯಾ? ಹೋಗು. ಅಲ್ಲ ಇವಳಿಗೆ ಹೆಂಗೆ ತಿಳಿತೈತಿ ಹೇಳಂತ, ತಲೆಗಿಲ್ ಕೆಟ್ಟೈತೇನ ಇವಳಿಗೆ? ಅದು ಹೆಂಗೆ ಆಗಿತ್ತಲ್ಲ ಅವಾಗಿಂದ ತಲೆಯೆಲ್ಲ ಎರ್ಸಿರಲ್ಲ, ಎಲ್ಲ ಒಂದಿಟ್ಟು ಲೂಜದಂಗೆ ಆಗಿರ್ಬೇಕು ತಲೆ ಇವಳಿಗೆ. ಮತ್ತೆ ಎಲ್ಲಡೆ ಏನು ಹೇಳ್ತಾ ಇದೆಯಾ ನೀನು? ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ಚರಂಡಿಗೆ ಮಲ್ಕೊಂಡಿದ್ರೆ ಸಕಲೇಶ್ ಎಲ್ಲಿ? ಅಲ್ಲಿ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಾ ಅಲ್ಲಿ ಟೌನಲ್ಲಿ. ಅಯ್ಯೋ, ಅಲ್ಲಿ ನಾನು ನಿಂತ್ಕೊಂಡಿದ್ದೆ ಬಸ್ ಸ್ಟಾಪಿಗೆ ಬರೋ ಹತ್ರ. ಅಲ್ಲಿ ಆ ಅಣ್ಣ ಬಂದ್ಬಿಟ್ಟು ಅಲ್ಲಿ ಚರಂಡಿಲಿ ಮಲಗಿತ್ತು. ಅಂದಿ ಎಲ್ಲ ನಾವು ಅಣ್ಣನ ನೆಕ್ ಆಡವು. ಅಂದಿ ಎಲ್ಲನ ಹಿಂಗೆ ಮೇಲ್ಮೇಲೆ ಬಿಡವು. ಅವಣ್ಣ ಚರಂಡಿಲಿ ಮಲ್ಕೊಂಡಿತ್ತು. ಸಖತ್ತು ಕುಡ್ದಿತ್ತು ಕಣೆ. ನಿನ್ನ ಸ್ವೀಟ್ ಬಾಕ್ಸು, ಹೂವು, 500 ರೂಪಾಯಿ ದುಡ್ಡು ತೊಗೊಂಡಿರೋದೆಲ್ಲ ಅಲ್ಲೇ ಸೈಡಲ್ಲೇ ಇತ್ತು. ಏಯ್, ಸುಮ್ಮನೆ ಹೋಗೋದು ಕಲಿ. ಏನು ತಲೆಗಿಲ್ ಕೆಟ್ಟೈತೆ ನಿನಗೆ? ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ನನ್ನ ಗಂಡ ಎಂಥವ್ರಂತ ನನಗೆ ಗೊತ್ತು. ಒಂದು ಸ್ವಲ್ಪನೂ ಕುಡಿಯಲ್ಲ ಅವರು, ಅಲ್ಲಡಿ ಕೊಯ್ಯಲ್ಲ. ಕುಡಿದಿಲ್ದನ್ನ ಕುಡಿತಾರೆ ಅಂತ ಹೇಳ್ತಾ ಇದೆಯಾ? ಇವಳಿಗೆ ಒಟ್ಟುರಿ ಕಣಮ್ಮ ಇವಳಿಗೆ. ನನ್ನ ಗಂಡ ಇಂಜಿನಿಯರ್ ಆಗಿರೋದಕ್ಕೆ ಇವಳಿಗೆ ಹೊಟ್ಟೆ ಉರಿ. ಒಟ್ಟರಿಗೆ ಏನಾನ ಮಾತಾಡಕ್ಕೆ ಬಂದಳು. ಬಿಡಮ್ಮ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಏಟನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ, ಹಿಂಗೆ ಹೇಳ್ಬೋದೇನೆ, ಗೊತ್ತಾಗಲ್ವಿ ನಿನಗೆ ಹೆಂಗೆ ಹೇಳ್ತೀಯ ಅಂತ? ಅಯ್ಯೋ, ನೀವು ಹಿಂಗೆ ಹೇಳ್ತೀರ ಅಂತಲೇ ಫೋಟೋ ಹೊಡ್ಕೊಂಬಂದೆ. ಮೊಬೈಲು ಚಾರ್ಜ್ ಇರಲಿಲ್ಲ, ಅದಕ್ಕೆ ತೊಗೊಂಬರೋಣ ಅಂತ ಇಟ್ಟಿದ್ದೆ. ತಡಿ, ತೊಗೊಂಬತ್ತೀನಿ, ಗೊತ್ತಾಗುತ್ತೆ. ಅಪ್ಪ ಕಷ್ಟಲ್ಲಿ ಮಾಡ್ಕೊಂಡಿದ್ರು. ಯಪ್ಪ ನೋಡೋಕ್ಕಾಗ್ತಿರ್ಲಿಲ್ಲ ಅವ್ರನ್ನಂತೂ. ಯಪ್ಪ ಹೆಂಗಾಗಿದ್ರು ಗೊತ್ತಾ? ಯಪ್ಪ ನೋಡೋಕ್ಕಾಗ್ತಿರ್ಲಿಲ್ಲ. ಏಯ್, ಸುಮ್ಮನೆ ನನ್ನ ಗಂಡನ ಬಗ್ಗೆ ಹಂಗೆಲ್ಲ ಹೇಳ್ಬೇಡ ನೀನು. ಸುಮ್ಮನೆ ಇರಬೇಕು ನೋಡು, ಹಂಗೆಲ್ಲ ಮಾತಾಡಬೇಡ. ಒಬ್ರು ಗಂಡನ ಬಗ್ಗೆ ಹಂಗೆ ಹೆಸರಿಗೆ ಮಾತಾಡಬಾರ್ದು. ನನ್ನ ಗಂಡ ಇಂಜಿನಿಯರು, ಕುಡಿದು ಚರಂಡಿಲಿ ಮಲಗಿದ್ರು ಅಂತ ಹೇಳ್ತೀಯಲ್ಲ, ನೀನು ಎಂಥವಳು ಗೊತ್ತಾಗಲ್ವಾ? ಸ್ವಲ್ಪನಾದ್ರೂ ಸ್ವಲ್ಪ ಹಿಂಗೆ ಹೇಳ್ಬೇಕು ಏನು ಅಂತ ಹೇಳಿ ಸ್ವಲ್ಪ ಭಯ ಇರಲಿ. ನನ್ನ ಗಂಡನ ಬಗ್ಗೆ ಯಾರು ನೋಡ್ದೋ ಏನೋ. ಮೊದಲೇ ನಿನಗೆ ಹಂಗೆ ಆಗಿತ್ತಲ್ಲ, ಎಲ್ಲನ ಸ್ವಲ್ಪ ಮಬ್ಬಾಗಿರ್ಬೇಕು ಕಣ್ಣು. ನನ್ನ ಗಂಡನ ನೋಡ್ದೆ, ಯಾರನ್ನ ನೋಡ್ದೋ? ಅಯ್ಯೋ, ನಿನ್ನ ಗಂಡನ್ನೇ ಕಣಮ್ಮ ನೋಡಿದ್ದು. ತಡಿ, ಫೋನ್ ತಗೊಂಬರ್ತೀನಿ. ನೋಡಮ್ಮ ಹೆಂಗಿದ್ದವಳು, ಹೊಟ್ಟೆ ಊರಿಗೆ ಹೆಂಗೆ ಹೇಳಕ್ಕೆ ಬಂದವಳೆ. ಚರಂಡಿಲಿ ಮಲಗಿದ್ದ ನಿನ್ನ ಗಂಡ ಅಂತ ಹೇಳಕ್ಕೆ ಬಂದವಳೆ. ಹೊಟ್ಟೆ ಊರಿ ಜಾಸ್ತಿ ನನ್ನ ಗಂಡ ನೋಡಿದ್ರೆ. ಅದಕ್ಕೆ ಅವಳ ಗಂಡ ಅಂತ ದುಡಿಯಲ್ಲ, ಸುಮ್ಮನೆ ಓಡಾಡ್ತಾನೆ, ಹಿಂಗೆ ಮಾಡ್ಕೊಂಡು ಓಡಾಡ್ತಾನಲ್ಲ, ಬರೀ ಮೋಸ ಮಾಡ್ತಾನಲ್ಲ ಇವ್ರ ಗಂಡ. ಅದಕ್ಕೆ ನಮ್ಮನ್ನು ಹಂಗೆ ತಿಳ್ಕೊಬಿಟ್ಟವಳು. ಭಾರಿ ಇದ್ದಾಳು. ನಿನ್ನ ಗಂಡ ಕುಡಿತಾನೆ, ಚರಂಡಿಲಿ ಮಲಗಿದ್ದ ಅಂತೇಳಿ ಹೇಳೋದಕ್ಕಂತ ಬಂದವಳು ಇವಳು. ಅದಕ್ಕೆ ಸರಿಯಾಗಿ ಬೈದು ಕಳಿಸ್ತೆ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.